ಈ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ದೊರೆಯದಿಲ್ವೋ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿ ಸಮಾನತೆ ಬರಬೇಕು. ಮತ್ತೆ ಇವರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬರಬೇಕು ಅಲ್ವಾ? ಈಗ ನಾವು ಅವರು ಏನು ಹೇಳ್ತಾರೆ ಅಂತಂದರೆ, ಈಗ ರಾಜಕೀಯ ಪ್ರಜಾಪ್ರಭುತ್ವ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೂ ಒಂದೇ ಓಟು, ನಮ್ಮೂರಿನ ಬೋರೇಗೌಡನಿಗೂ ಒಂದೇ ಓಟು, ಒಂದೇ ಓಟು. ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ. ಮತ್ತು ನಿಮಗೆ ಸಮಾಜದಲ್ಲಿ ಸಮಾನತೆ ಬರಬೇಕು, ಎಲ್ರಿಗೂ ಅವಕಾಶ ಸಿಕ್ಕಬೇಕು, ತಾರತಮ್ಯ ಹೋಗಬೇಕು ಅಂತ ಭಾಷಣ ಮಾಡ್ತೀವಿ ನಾವು. ಸಮಾಜದ ಉದ್ದೇಶ ಈಡೇರಲ್ಲ. ಹಾಗಾಗಿ ನಾನು 2013ರಿಂದ 2018ರವರೆಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಭಾಳ ಜನ ಟೀಕೆ ಮಾಡಿದ್ರು, ತಮಾಷೆ ಮಾಡಿದ್ರು, ಅವಹೇಳನ ಮಾಡಿದ್ರು. ಅದು ಒಂದು ಮಾಡಲಿ, ಬಿಕಾಸ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತವೆ. ಅವೆಲ್ಲ ಸಹಿಸ್ಕೋಬೇಕಾಗ್ತದೆ. ನಾನು 2013 ಮೇ 13ರಲ್ಲಿ ಮುಖ್ಯಮಂತ್ರಿ ಆದ. ಅವತ್ತು ಬಸವಣ್ಣವರ ಜಯಂತಿ. ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ನಾವು ಒಬ್ಬನೇ ಸ್ವೀಕಾರ ಮಾಡೋದು. ಮಾದೇವಪ್ಪ ಹೇಳೋದು, ಬೇರೆ ಯಾರು ಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಲಿಲ್ಲ, ನಾನು ಒಬ್ಬನೇ ಸ್ವೀಕಾರ ಮಾಡಿದೆ. ನೇರವಾಗಿ ವಿಧಾನಸೌಧಕ್ಕೆ ಹೋದೆ. ಅವತ್ತು ಅದಕ್ಕಿಂತ ಹಿಂದೆ ಚರ್ಚೆ ಮಾಡಿದ್ದೆ ಕೆಲವ್ರ ಜೊತೆ. ನನಗೆ ವಿಧಾನಸೌಧಕ್ಕೆ ಹೋಗಿ ನಾನು ಮುಖ್ಯ ಕಾರ್ಯದರ್ಶಿ, ಹಣಕಾಸಿನ ಕಾರ್ಯದರ್ಶಿ, ಮತ್ತು ಬೇರೆ ಅಪರ ಮುಖ್ಯ ಕಾರ್ಯದರ್ಶಿ ಅಂತ ಇರ್ತಾರೆ, ಅವರು ನಾವೆಲ್ಲ ಕೂತ್ಕೊಂಡು ನಾನು ಕೆಲವು ಕಾರ್ಯಕ್ರಮಗಳನ್ನು ಅವತ್ತೇ ಘೋಷಣೆ ಮಾಡಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಈ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ. ಈ ಥರ 5 ಗ್ಯಾರಂಟಿ ಯೋಜನೆಗಳಲ್ಲ ಅವು. ಅನ್ನಭಾಗ್ಯ ಯಾಕೆ ಮಾಡಿದೆ ಅಂತಂದರೆ, ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅಂದ್ಕೊಂಡಿದ್ದೆ. ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು 30-40% ನೀರಾವರಿ ಜಮೀನುಗಳಿತ್ತು, ಇನ್ನು 60% ಖುಷ್ಕಿ ಜಮೀನಿತ್ತು. ಯಾರಿಗೆ ನೀರಾವರಿ ಇತ್ತು ಮತ್ತು ಜಾಸ್ತಿ ಜಮೀನಿತ್ತು ಅವರು ಅನ್ನ ಮಾಡೋರು. ಯಾರು ಖುಷ್ಕಿ ಜಮೀನಿತ್ತು ಅವ್ರು ಯಾರೋ ಅನ್ನ ಮಾಡ್ತಿರಲಿಲ್ಲ. ಅನ್ನ ಮಾಡ್ತಿದ್ದದು ಯಾವಾಗಪ್ಪ ಅಂತಂದರೆ ನೆಂಟರುಗಳು ಬಂದಾಗ, ಹಬ್ಬದ ದಿನಗಳಲ್ಲಿ ಅನ್ನ ಮಾಡೋದು. ಇಲ್ಲರೂ ಅನ್ನ ಮಾಡೋದು. ನಮ್ಮ ಮನೆಯಲ್ಲಿ ಆಗ 6 ಎಕರೆ ಕರಿ ಜಮೀನಿತ್ತು ನಾನು ಹುಡುಗನಾಗಿದ್ದಾಗ. ಇನ್ನೊಂದು 30 ಎಕರೆ ಖುಷ್ಕಿ ಜಮೀನಿತ್ತು. ನಮ್ಮ ಮನೇಲಿ ಯಾವತ್ತರೂ ಒಂದೊಂದು ದಿನ ಅನ್ನ ಮಾಡೋರು. ಇಲ್ಲರೂ ಸಾಮಾನ್ಯವಾಗಿ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ, ರಾತ್ರಿನೂ ಮಧ್ಯಾಹ್ನನೂ ಅದೇನೆ, ರಾತ್ರಿನೂ ಅದೇನೆ.
ನಮಗೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಆಗ. ಈಗೆಲ್ಲ ಇಡ್ಲಿ ದೋಸೆ ಅವೆಲ್ಲ ಏನು ಮಾಡ್ತಿಲ್ಲ, ಅವೆಲ್ಲ ಯುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ನಬೇಕಾಗಿತ್ತು, ದೋಸೆ ತಿನ್ನಬೇಕಾಗಿತ್ತು. ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ. ನಾನು ಒಂದೊಂದು ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ, ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ. ಅವ್ರಿಗೊಂದೊಂದು ಸಾರಿ ಅನ್ನ ಮಾಡೋರು, ನಮಗೆಲ್ಲ ಮುದ್ದೆನೇ ಕೊಡೋರು, ಅವ್ರಿಗೆ ಅನ್ನ ಮಾಡಿಕೊಡೋರು. ಈ ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದರೆ, ಇನ್ನೇನು ಬೇದಿ ಆದರೆ, ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ವಲ್ಲ, ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು, ಕಾಯ್ಕ ನಿಂತ್ಕೋಬಾರ್ದು. ಅವರು ಗುಣಿಕಂಡು ಕೊಡೋರು, ನಮ್ಮವ್ವ ಗುಣಿಕ ಕೊಡೋರು ಅನ್ನೋ ಒಂದು ತುತ್ತ ಅನ್ನೋದು. ಯಾರು ಹಿಂಗೆ ಅನ್ನಕ್ಕೋಸ್ಕರ ನಿಂತ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ತೇನೆ. ಇದ್ರ ಮೇಲೆ ಬಹಳ ಚರ್ಚೆಗಳಾದವು. ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದ್ಬಿಟ್ಟಿದೆ, ನಮಗೆ ಕೂಲಿಗೆ ಸಿಕ್ಕಲ್ಲ ಇನ್ನು, ಆಮೇಲೆ ಅನ್ನ ಸಿಕ್ಬಿಟ್ಟ ಮೇಲೆ ಸೋಮಾರಿಗಳಾಗ್ಬಿಡ್ತಾರೆ ಅಂತೇಳಿ ನಮ್ಮ ಅಸೆಂಬ್ಲಿನಲ್ಲೇ ಚರ್ಚೆ ಆಯಿತು. ನಾನು ಮೊದಲನೇ ಅಸೆಂಬ್ಲಿ ಚರ್ಚೆ ಆದಾಗ, ಈಗ ಅವರು MLA ಬದುಕಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತ. ಅವ್ರು ಕೇಳಿದ್ರು, ಸಿದ್ದರಾಮಯ್ಯನವ್ರೆ, ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದ್ಬಿಟ್ಟು ನಮಗೆ ಕೆಲಸಕ್ಕೆ ಆಳುಗಳೇ ಸಿಕ್ಕಲ್ಲ, ಎಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ ಅಂತ ಹೇಳಿದ್ರು. ನಾನು ಉತ್ತರ ಕೊಡುವಾಗ, ಮಿಸ್ಟರ್ ಗುರುಪಾದಪ್ಪ, ನೀವು ಒಬ್ಬರು ಗೌರವಾನ್ವಿತ ಸದಸ್ಯರು, ಇಲ್ಲಿ ಭಾಳ ಅನುಭವ ಆಗಿದೆ. ಈ ಅನ್ನಭಾಗ್ಯ ಕಾರ್ಯಕ್ರಮ ತಂದಿರತಕ್ಕಂಥದ್ದು ಓಟ್ಗೋಸ್ಕರ ಅಲ್ಲ, ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮಮ್ಮ, ನಮ್ಮ ಅಜ್ಜಿ ಹೇಳ್ತಿದ್ಲಿ ಯಾವಾಗಲೂ, ಅನ್ನ ಮಾಡಿದ್ರು ಕೂಡ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತೀವಿ. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತೀವಿ. ನಮಗೆ ಬರೀ ಅನ್ನನೇ ಹಾಕ್ಕೊಡ್ತಿರಲಿಲ್ಲ, ಎಲ್ಲ ಮುದ್ದೆ ತಿಂದ ಮೇಲೆ ಆಮೇಲೆ ಸ್ವಲ್ಪ ಅನ್ನ ಹಾಕೋದು. ಆಗ ನಾನು ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ, ಪಾಪ ಬಡವರು ಕೂಲಿಗೆಲ್ಲ ಹೋಗಿ ಎಷ್ಟೋ ಜನ ಕೂಲಿಗಾರನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಬೆಳಿಗ್ಗೆ ಹಂಗೆ ಬ್ರೇಕ್ಫಾಸ್ಟ್ ಇಲ್ಲೇ ಹಸ್ಕೊಂಡು ಬರೋದು, ಕೂಲಿ ಮಾಡೋದು, ಹಸ್ಕೊಂಡು ಬರೋದು. ಮಧ್ಯಾಹ್ನದವರೆಗೆ ಕೆಲಸ ಮಾಡೋರು. ಮಧ್ಯಾಹ್ನದ ಮೇಲೆ ಊಟ ಕೊಟ್ಟರೆ ಊಟ ಮಾಡೋರು. ಇಲ್ಲದೆ ಹೋದರೆ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ದವಸ ಧಾನ್ಯ ತಗೊಂಡು, ಖಾರದ ಪುಡಿ, ಮತ್ತು ಬೇಳೆಕಾಳುಗಳು ಇವೆಲ್ಲ ತಗೊಂಡು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು. ವಿಶ್ವಾಸ ಸಿಚುವೇಶನ್. ಬಡವರು. ಆಮೇಲೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ರಾತ್ರಿ ಹೊತ್ತು ಊಟ ಮಾಡ್ತಿರ್ಲಿಲ್ಲ. ಅವರೆಲ್ಲ ರಾತ್ರಿ ಊಟ ತಗೊಂಡು ಹೋದ್ರು ಮನೆಗೆ. ಆ ತಗೊಂಡು ಹೋದ ಮನೆಯಲ್ಲಿ ಅದನ್ನು ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಸೊ ಇದು ಪರಿಸ್ಥಿತಿ ಇತ್ತು ನಮ್ಮ ಊರಿನಲ್ಲಿ. ನಾನು ಕಣ್ಣಾರ ನೋಡಿರೋದು. ನಾನು ಅವ್ರಿಗೆ ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ, ನೀವು ಇಷ್ಟು ದಿನ ಕೆಲಸ ಮಾಡಿದೆ, ನೀನು ಕೆಲಸ ಮಾಡ್ದಾಗ ಕಾಣಲ್ಲ.
ಪಾಪ